ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಾರಾ ಅನ್ನೋದು ಪ್ರಶ್ನೆ. ಮಧ್ಯಾಹ್ನ 3 ಗಂಟೆಗೆ ಕೋರ್ಟ್ ತನ್ನ ಆದೇಶವನ್ನ ಪ್ರಕಟ ಮಾಡಲಿಕ್ಕಿದೆ. ಮಧ್ಯಾಹ್ನ 3 ಗಂಟೆಗೆ ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೆ ಆರೋಪಿಯನ್ನ ಸೂಚನೆ ಕೂಡ ಕೊಡಲಾಗಿದೆ. ಈ ಬೆನ್ನಲ್ಲೇ ಬಹಳ ಚರ್ಚೆಯಲ್ಲಿರೋದು, ಸುದ್ದಿಯಲ್ಲಿರೋದು ಜೈಲಲ್ಲಿ ಆಗ್ತಾ ಇರುವ ಅನುಭವವನ್ನ ದರ್ಶನ್ ಹೇಳ್ತಾ ನನಗೆ ವಿಷವನ್ನ ಕೊಟ್ಬಿಡಿ ಅಂತ ಜಡ್ಜ್ ಮುಂದೆನೆ ಬೇಡಿಕೆಯನ್ನ ಇಟ್ಟಿರೋದು. ಈ ವೇಳೆ ಸಹಜವಾಗಿ ಜಡ್ಜ್ ಹೇಳಿದ್ದಾರೆ, ಆ ರೀತಿ ಎಲ್ಲ ಮಾಡೋದಕ್ಕೆ ಬರಲ್ಲ, ಆ ರೀತಿ ಆದೇಶಗಳನ್ನ ಕೊಡೋದಕ್ಕೆ ಬರಲ್ಲ ಅಂತ ಒನ್ ಲೈನ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬಟ್ ಇಲ್ಲಿ ದರ್ಶನ್ ಕೊಟ್ಟಿರುವ ಸ್ಟೇಟ್ಮೆಂಟ್ ನ ಹಿಂದಿನ ಕ್ಯಾಲ್ಕುಲೇಷನ್ ಅನ್ನ ಕೂಡ ನಾವು ನೋಡ್ಬೇಕಾಗತ್ತೆ. ಒಂದು, ಆರೋಪಿಯ ತಾನು ನಿಕೃಷ್ಟ ಜೀವನವನ್ನ ಜೈಲಿನಲ್ಲಿ ಅನುಭವಿಸ್ತಾ ಇದ್ದೀನಿ ಅಂತ ಜಡ್ಜ್ ಮುಂದೆ ತಂದ್ರೆ ಅಲ್ಲೇನಾದ್ರೂ ತನ್ನ ವಿರುದ್ಧ ಬರಬಹುದಾದಂತಹ ಆದೇಶಗಳಲ್ಲಿ ಸ್ವಲ್ಪ ಕನ್ಸಿಡರೇಷನ್ ಮಾಡಬಹುದಾ ಅನ್ನೋ ಲೆಕ್ಕಾಚಾರ ಇಟ್ಕೊಂಡಿದ್ರ ಅನ್ನೋದು ಪ್ರಶ್ನೆ. ಅಥವಾ ಫ್ರಸ್ಟ್ರೇಷನ್ ಔಟ್ ಆಗಿ ಆ ಮೂಮೆಂಟ್ಗೆ ಟ್ರಿಗರ್ ಆಗಿದ್ದಾಗ ಗೊತ್ತಿಲ್ಲ. ದರ್ಶನ್ ಅವರ ವಕೀಲರನ್ನು ಕೂಡ ಮಾತಾಡ್ಸಿರ್ತಾರೆ, ಇದಕ್ಕಿಂತ ಮುಂಚೆ ಮಾತಾಡಿರ್ತಾರೆ ಪದೇ ಪದೇ. ಸೊ ಆ ಟೈಮ್ನಲ್ಲಿ ಕೇಳ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ. ಪ್ರಾಬಬ್ಲಿ ಹೇಳ್ಬೋದಾ ಜಡ್ಜ್ ಮುಂದೆ ಪ್ರಾಬ್ಲಮ್ಗಳನ್ನ ಅಂತ. ಸೊ ಹೇಳಿದ್ರ ಅನ್ನೋದು ಗೊತ್ತಿಲ್ಲ. ಪರಪ್ಪನಗ್ರಹಾರದಲ್ಲಿ ಕಳೆದ ಬಾರಿ ರಾಜಾತಿಥ್ಯವನ್ನ ಪಡ್ಕೊಂಡಿದ್ರು. ನೀವು ನೋಡಿರ್ಬೋದು ಆ ಫೋಟೋಸು, ಆ ವಿಡಿಯೋಸ್ ಎಲ್ಲ. ಒಂದ್ ಕಪ್ಪಲ್ಲಿ ಕಾಫಿನೋ ಅಥವಾ ಏನನ್ನೋದು ಗೊತ್ತಿಲ್ಲ ನಮ್ಗೆ, ಇನ್ನೊಂದು ಕೈನಲ್ಲಿ ಸಿಗರೇಟು, ಸ್ವಚ್ಛಂದ ಹಕ್ಕಿ ರೀತಿ ಇದ್ರು. 4-5 ಜನ ರೌಡಿಗಳ ಜೊತೆ ಕೂತ್ಕೊಂಡಿರುವಂತಹ ಫೋಟೋ ಇನ್ನೂ ಕಣ್ಣಿಗೆ ಕಟ್ಟದಂಗಿದೆ. ಕಳೆದ ಬಾರಿ ಹಣ್ಣು ಸಿಗ್ತಾ ಇತ್ತು, ಡ್ರೈ ಫ್ರೂಟ್ಸ್ ಅನ್ನ ತಂದು ಕೊಡ್ತಾ ಇದ್ರು. ವಾರ ವಾರ ಕೂಡ ಬಟ್ಟೆ ಬದಲಾಯಿಸೋದಕ್ಕೆ ಅವಕಾಶಗಳು ಸಿಗ್ತಾ ಇತ್ತು. ಬಿಕಾಸ್ ಎಲ್ಲ ಸಪರೇಟ್ ಆಗಿ ವಿಶೇಷ ಸೌಲಭ್ಯಗಳನ್ನ ಕೊಡ್ಲಾಗ್ತಾ ಇತ್ತು. ಆಮೇಲೆ ದರ್ಶನ್ 2 ಬ್ಯಾಗ್ ಅನ್ನು ಕ್ಯಾರಿ ಮಾಡ್ತಾ ಇದ್ದಿದ್ದು ನಿಮಗೆ ನೆನಪಿರ್ಬೋದು. ಅವ್ರು ಬರೋರು, ಆಮೇಲೆ ಪ್ರತ್ಯೇಕವಾಗಿ ಒಂದು 15-20 ನಿಮಿಷ ಫ್ಯಾಮಿಲಿ ಜೊತೆಗೆ ಮಾತಾಡೋರು, ಮತ್ತೆ ಇವ್ರು ಕೊಟ್ಟಂತಹ ಬಟ್ಟೆ ಮತ್ತೆ ಫ್ರೂಟ್ಸ್ ಅನ್ನೆಲ್ಲ ತಗೊಂಡು ಹೋಗೋರು. ಈ ಸಲ ಅಂತಹ ವ್ಯವಸ್ಥೆಗಳೇ ಇಲ್ಲ. ಇನ್ಫ್ಯಾಕ್ಟ್ ಇವರ ಪತ್ನಿ ಕೂಡ ಜೈಲಿಗೆ ಬಂದಾಗ ಇವರು ನೋಡ್ಬೇಕು ಅಂದ್ರೆ 2.5-3 ಗಂಟೆಗಳ ಕಾಲ ವೇಟ್ ಮಾಡಿದ್ರು. ಸಾಮಾನ್ಯರಿಗೆ ಸಿಗೋ ಫೆಸಿಲಿಟಿನೇ ಅವ್ರಿಗೂ ಸಿಕ್ಕಿತ್ತು. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಕಳೆದ ಬಾರಿ ಪರಪ್ಪನಗ್ರಹಾರವನ್ನ ಒಂದ್ ರೀತಿ ಪ್ರೈವೇಟ್ ರೆಸಾರ್ಟ್ ತರ ಮಾಡ್ಕೊಂಡಿದ್ರು. ಬಟ್ ಈ ಸಲ ಅವಕಾಶಗಳು ಇಲ್ಲ. ಹೀಗಾಗಿ ಕನಿಷ್ಠ ಸೌಲಭ್ಯಗಳು ಸಿಗದೆ ದರ್ಶನ್ ಟ್ರಿಗರ್ ಆಗಿ ಫ್ರಸ್ಟ್ರೇಷನ್ಗೆ ಒಳಗಾಗಿ ಇಂಥ ಸ್ಟೇಟ್ಮೆಂಟ್ಗಳನ್ನು ಕೊಟ್ರು ಅಂತ ಅನ್ಸುತ್ತೆ. ಮಮತಾ, ಖಂಡಿತವಾಗ್ಲೂ ಪರಪ್ಪನ ಅಗ್ರಹಾರ ಜೈಲಿಗೆ ಮೊದಲ ಬಾರಿ ರೇಣುಕಾಸ್ವಾಮಿ ಕೇಸಲ್ಲಿ ಬಂಧನವಾಗಿ ಹೋದಂಥ ಸಂದರ್ಭದಲ್ಲಿ ದರ್ಶನ್ ಹಾಯಾಗಿದ್ರು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ಗೊತ್ತಾಗಿತ್ತು. ಅದಕ್ಕೆ ಪ್ರಮುಖವಾಗಿ ಅವರು ಜೈಲಲ್ಲಿ ಯಾವ ರೀತಿ ಇದ್ರು ಅನ್ನುವಂಥಕ್ಕೆ ಸಾಕ್ಷಿಯಾಗಿ ಒಂದಷ್ಟು ಫೋಟೋಗಳು ಕೂಡ ಹೊರಗಡೆ ಬಂದಿದ್ದು ಎಲ್ಲ ಇರುವಂಥದ್ದು. ಅದಾದ ಬಳಿಕ 2ನೇ ಬಾರಿ ಇದೇ ಕೇಸಲ್ಲಿ ಅವರ ಜಾಮೀನು ಕ್ಯಾನ್ಸಲ್ ಆದ ಮೇಲೆ, ಸುಪ್ರೀಂ ಕೋರ್ಟ್ ಜಾಮೀನು ಕ್ಯಾನ್ಸಲ್ ಆದ ಬಳಿಕ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ್ರು. ಅಲ್ಲಿ ಸಾಕಷ್ಟು ಈ ಬಾರಿ ಸುಪ್ರೀಂ ಕೋರ್ಟೇ ಸೂಚಿಸಿತ್ತು, ಯಾವುದೇ ಕಾರಣಕ್ಕೂ ಆರೋಪಿಗಳಿಗೆ ರಾಜಾತಿಥ್ಯವನ್ನು ಕೊಟ್ಟಾದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ನಾವು ಕಠಿಣ ಕ್ರಮವನ್ನು ಜರುಗಿಸ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಹಾಗಾಗಿ ಜೈಲಧಿಕಾರಿಗಳು ಈ ಬಾರಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸುವ ಕೆಲಸವನ್ನು ಮಾಡಿರುವಂಥದ್ದು. ಜೈಲಿನ ಮ್ಯಾನ್ಯುವಲ್ನಲ್ಲಿ ಏನೆಲ್ಲ ಅವಕಾಶವನ್ನಿದೆ ಅಷ್ಟನ್ನು ಮಾತ್ರ ದರ್ಶನ್ಗೂ ಕೂಡ ಒದಗಿಸಿರುವಂಥದ್ದು. ಆ ಕಾರಣಕ್ಕಾಗಿ ದರ್ಶನ್ ಎಲ್ಲ ಒಂದು ಕಡೆ ಕಳೆದ ಬಾರಿ ಇದ್ದಂಥ ವ್ಯವಸ್ಥೆ ಸಿಗದೆ ಸಾಕಷ್ಟು ನೊಂದಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಆ ಕಾರಣಕ್ಕಾಗಿ ಇವತ್ತು ಜಡ್ಜ್ ಮುಂದೆ VC ಮೂಲಕ ಹಾಜರುಪಡಿಸುವಂಥ ಸಂದರ್ಭದಲ್ಲಿ ತನಗೆ ವಿಷ ಕೊಟ್ಟು ಬಿಡಿ, ವಿಷ ಕೊಟ್ಟು ಆದೇಶವನ್ನು ಮಾಡಿ ಅನ್ನುವಂಥ ಮನವಿಯನ್ನು ಮಾಡ್ಕೊಂಡಿರುವಂಥದ್ದು. ಅದಕ್ಕೆ ನ್ಯಾಯಾಧೀಶರು ಕೂಡ ಈಗೆಲ್ಲ ಆದೇಶವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಕಳೆದ ಬಾರಿ ಇದ್ದಂಥ ಅವಕಾಶ ಈ ಬಾರಿ ಇಲ್ಲ. ಈ ಬಾರಿ ದರ್ಶನ್ ಅವರನ್ನು ಭೇಟಿ ಮಾಡಲಿಕ್ಕೆ ಸ್ವತಃ ಪತ್ನಿ ಹೋದಂಥ ಸಂದರ್ಭದಲ್ಲೂ ಕೂಡ ಗಂಟೆಗಳ ಕಾಲ ಕಾಯಿಸಿ ಒಳಗಡೆ ಬಿಡುವಂಥದ್ದು, ಜೊತೆಗೆ ಒಳಗಡೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಬರಿಗೈಲಿ ಹೋಗಿ ಅವರನ್ನು ಭೇಟಿ ಮಾಡಿ ಬರುವಂಥ ವ್ಯವಸ್ಥೆಯನ್ನು ಮಾಡಿದರು. ಕಳೆದ ಬಾರಿ ಅರ್ಧ ಗಂಟೆಯಿಂದ 1 ಗಂಟೆ ಮಾತಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು. ಆದರೆ ಈ ಬಾರಿ 2ನೇ ಬಾರಿ ಹೋದಂಥ ಸಂದರ್ಭದಲ್ಲಿ, ಪತ್ನಿ ಹೋದಂಥ ಸಂದರ್ಭದಲ್ಲೂ ಕೂಡ ಬರಿಗೈಲಿ ಹೋಗಿ ಕೇವಲ 5 ನಿಮಿಷಗಳು ಮಾತನಾಡಿ ಹೊರಗಡೆ ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇದೆಲ್ಲದರಿಂದ ದರ್ಶನ್ ಬಹಳಷ್ಟು ನೊಂದು ಈ ಬಾರಿ ಟ್ರಿಗರ್ ಆಗಿ ನ್ಯಾಯಾಧೀಶರ ಮುಂದೆ ವಿಷಯಕ್ಕೆ ಮನವಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಮಮತಾ. ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿರಿ. ಒಟ್ಟಿನಲ್ಲಿ ಹಿಂಗೆಲ್ಲ ಹೇಳಿಕೆಗಳನ್ನ ಕೊಟ್ರೆ ಕೋರ್ಟ್ ಒಂದ್ ಸ್ವಲ್ಪ ನನ್ನ ಮೇಲೆ ಕನಿಕರ ತೋರಿಸ್ಲಿ ಅನ್ನೋ ಕಾರಣಕ್ಕೆ ಹೇಳಿಕೆಗಳನ್ನು ಕೊಟ್ರ ಗೊತ್ತಿಲ್ಲ.